ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಸಂಚಿಕೆ ಏನಾಯಿತು ಅಂತ ಹೇಳ್ಬಿಟ್ಟು ನೋಡೋಣ. ಗೌರಿ ಹಾಗೆ ಮೋನಿಕಾ, ಚಿನ್ನು 3 ಜನನೂ ಬಂದುಬಿಟ್ಟು ಇರೋ ಸತ್ಯನೆಲ್ಲ ಹೇಳಿ ಎಂಗೇಜ್ಮೆಂಟ್ನ ನಿಲ್ಲಿಸಿದ್ದಾಯಿತು. ಅನಿಕೇತ್ ಹಾಗೇನೆ ಚಂಚಲಾಗಂತೂ ಸಖತ್ ಕೋಪ ಬಂದಿರುತ್ತೆ. ಆಗ ಎಲ್ಲರೂ ಇದನ್ನೆಲ್ಲ ವಿಚಾರನೆಲ್ಲ ಕೇಳಿದ್ದಾದಮೇಲೆ ಎಲ್ಲರೂ ಅವ್ರ ಪಾಡಿಗೆ ಹೊರಟು ಹೋಗ್ತಾರೆ. ಆಗ ಉಳಿದಿರೋದು ಗೌರಿ ಹಾಗೇನೆ ಮೋನಿಕಾ, ಚಿನ್ನು 3 ಜನನೂ ನಾವು ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೋನಿಕಾ ಅಂದ್ಕೊಂಡಾಗ ಇನ್ನೆಲ್ಲಿ ಹೋಗೋದು, ಮನೆಗೆ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ಗೌರಿ ಕರ್ಕೊಂಡು ಬರ್ತಾಳೆ. ಮೋನಿಕಾನ ಕರ್ಕೊಂಬಂದ ತಕ್ಷಣ ಅಪ್ಪ ಅಮ್ಮ ಅವಳನ್ನು ನೋಡಿದ ತಕ್ಷಣ ಇವಳನ್ನ ಯಾಕೆ ಕರ್ಕೊಂಬಂದ್ರಿ, ಇವಳನ್ನ ಯಾಕೆ ಕರ್ಕೊಂಬಂದ್ರಿ, ಎಲ್ಲಿದ್ದವಳು ಏನೋ, ಎಲ್ಲಾದರೂ ಬಿಟ್ಟು ಬರಬೇಕಿತ್ತು ಅಂತ ಹೇಳ್ತಾಳೆ. ಅಮ್ಮ ಹೇಳ್ದಾಗ ಅಪ್ಪನೂ ಅಳ್ತಾ ಬೈತಾ ಇರ್ತಾರೆ, ಇವಳನ್ನ ಯಾಕೆ ಕರ್ಕೊಂಬಂದೆ ಅಂತ ಹೇಳಿ. ಆವಾಗ ಎಲ್ಲೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗಿದ್ಲು ಅವಳು ಅಂತ ಹೇಳ್ತಾರೆ. ನಮ್ಮ ಮನೆಗೇನೆ ಬಂದಿದ್ರು ಅಂತ ಹೇಳಿದಾಗ ಅಲ್ಲಿಗೆ ಯಾಕೆ ಬಂದಿದ್ಲು, ಅಷ್ಟೊಂದು ಒಳ್ಳೆ ಜನ ಇರೋ ಮನೆಗೆ ಅವಳು ಯಾಕೆ ಬಂದಿದ್ಲು, ಅವಳನ್ನ ಯಾಕೆ ಕರ್ಕೊಂಡ್ರಿ ಆ ಮನೆಗೆ, ಎಲ್ಲ ಒಳ್ಳೆ ಜನ ಇದ್ದಾರೆ, ಇವಳಂತ ಕೆಟ್ಟವಳನ್ನ ಯಾಕೆ ಕರ್ಕೊಂಡ್ರಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳು ಯಾರ ಮನೆ ಬರಬೇಕಿತ್ತು ಅಲ್ಲಿಗೆ ಬಂದಿದ್ದಾಳೆ. ಇವತ್ತು ಆ ಮನೆಗೆ ಸೇರ್ಬೇಕಾದಳು ಅವಳು ಯಾರನ್ನು ಬೇರೆ ಯಾರನ್ನೂ ಅಲ್ಲ ಇಷ್ಟಪಟ್ಟಿದ್ದು, ಚಂಚಲ ಅವರು ಇದ್ದಾರಲ್ಲ, ನಮ್ಮ ವಿವೇಕ್ ಅವರ ಅತ್ತೆ ಚಂಚಲ ಅವರ ಮಗನ್ನೇ ಅನಿಕೇತನ ಇಷ್ಟಪಟ್ಟಿರೋದು ಅಕ್ಕ ಅಂತ ಹೇಳಿದಾಗ ಮನೆಗೆ ಇದ್ದಾರೆಲ್ಲ ಶಾಕ್ ಆಗಿಬಿಡ್ತಾರೆ. ಅಯ್ಯೋ ಎಂಥ ತಪ್ಪಾಗೋಯ್ತು, ಹೋಗಿ ಇವಳು ಆ ಮನೆಗೆ ಬರೋದ, ಆ ಮನೆ ಹುಡುಗನ ಇಷ್ಟಪಟ್ಟಿದ್ದಾಳ, ನಮ್ಮ ಮರ್ಯಾದೆ ಇನ್ನೂ ಹೋಯ್ತು, ನಾವು ಇಷ್ಟು ದಿನವೇ ಮರ್ಯಾದೆ ಹೋಗಿದ್ದೆ, ಅವ್ರ ಮನೆಗೆ ಬರೋಕ್ಕೆ ಆಗಲ್ಲ ನಮಗೆ, ಇನ್ನೂ ಗೌರಿ ಜೀವನನೇ ಸರಿ ಹೋಗಿಲ್ಲ, ಅಷ್ಟರಲ್ಲಿ ಈ ಥರ ಕೆಟ್ಟ ಅಪರಾಧನ ಹೊರಿಸ್ಬಿಟ್ಲಲ್ಲ ಇವಳಿಂದ ನಮಗೇನು ಜೀವನನೇ ಬೇಕಾಗಿಲ್ಲ ಅನಿಸ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಬ್ಬರು ಅಪ್ಪ ಅಮ್ಮ ಇಬ್ಬರು ಅಳ್ತಾ ಇರ್ತಾರೆ. ಆಗ ಏನು ಮಾಡೋಕ್ಕಾಗಲ್ಲ, ನಾವು ಇವಾಗೆಲ್ಲ ಕರ್ಕೊಂಡೋಗಿ ಎಲ್ಲದೂ ಆಯಿತು ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇವಳನ್ನ ಯಾಕಮ್ಮ ಕರ್ಕೊಂಡು ಹೋದ್ರಿ, ಇವಳು ಬಂದ್ಲು ಅಂತಂದರೆ ನಿನ್ನ ಖುಷಿನೂ ಸಾಕು ಕಿತ್ಕೊಂಡ್ಬಿಡ್ತಾಳೆ, ಹೆಂಗೋ ಏನೋ ನೀನು ಇವಾಗಿನಯ ನೀನು ಎಂಥವಳು ಅಂತ ಹೇಳ್ಬಿಟ್ಟು ಸಾಬೀತು ಮಾಡ್ತಾ ಇದೀಯಾ, ಅಂಥದ್ರಲ್ಲಿ ಇವಳು ಮತ್ತೆ ಬಂದು ನಿನ್ನ ಜೀವನನ ಹಾಳು ಮಾಡ್ತಾಳೆ, ಇವಳನ್ನ ಯಾಕಮ್ಮ ಮನೆಗೆ ಕರ್ಕೊಂಡು ಹೋದೆ, ಹೋಯ್ತು ನಮ್ಮ ಮರ್ಯಾದೆ ಎಲ್ಲ ಹೋಯ್ತು, ನಾವು ಇಷ್ಟು ದಿನ ಅವ್ರ ಹತ್ರ ತಲೆ ಎತ್ತಿ ಮಾತಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ, ಇನ್ಮೇಲಂತೂ ನಾವು ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ, ನಮಗೆ ಅವ್ರ ಮುಂದೆ ಹೆಂಗೆ ನಿಂತ್ಕೊಳ್ಳೋದು, ಹೆಂಗೆ ಮಾತಾಡೋದು, ನಾನು ಯಾಕಾದರೂ ಬದುಕಿದ್ದೀನೋ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹೇಳ್ತಾ ಇರ್ತಾರೆ. ನಾನಂತೂ ಬದುಕಿರಲ್ಲ, ನನಗೆ ಇಂಥ ಜೀವನನೇ ಬೇಡ, ಇವಳು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೇನೋ, ಇಂಥ ಮಗಳಾಗಿ ಪಡೆದುಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಅಪ್ಪ ಗೋಳಾಡಿ ಹೇಳ್ತಾ ಇರ್ತಾರೆ. ನಾನಂತೂ ಬದುಕಿರೋದೇ ಬೇಡ ಅನ್ನಿಸ್ತಾ ಇದೆ ಅಂತೇಳಿ ಜೋರಾಗಿ ಗೋಳಾಡಿ ಹೇಳ್ತಾ ಇರ್ತಾರೆ. ಆಗ ಗೌರಿ ಸಮಾಧಾನ ಮಾಡ್ತಾರೆ, ನೀನು ಯಾಕಪ್ಪ ಇಷ್ಟೆಲ್ಲ ನೊಂದ್ಕೊಂತೀಯ, ಏನಾಗಬೇಕಾಗಿತ್ತು ಅದೆಲ್ಲ ಆಗಿದೆ, ಏನು ಭಯ ಪಡಬೇಡ್ರಿ, ನಾನೆಲ್ಲ ಇದನ್ನೆಲ್ಲ ಸರಿ ಮಾಡ್ತೀನಿ, ಹೆದರ್ಕೋಬೇಡಪ್ಪ ಅಂತ ಹೇಳಿದಾಗ ಗೌರಿ, ಈಗ ತಾನೇ ನೀನಿನ್ನು ಆ ಮನೇಲಿ ನೀನು ಎಂಥವಳಂತ ಸಾಬೀತು ಮಾಡಿದ್ಯಾ, ಅಷ್ಟರಲ್ಲಿ ಇವಳು ಇಷ್ಟು ದೊಡ್ಡ ಅಪರಾಧ ಮಾಡಿದಳಲ್ಲ, ಹೆಂಗಮ್ಮ ಸಹಿಸ್ಕೊಂತಿ ಇದನ್ನೆಲ್ಲನ ಅಂತ ಹೇಳಿದಾಗ ಏನೂ ಆಗಲ್ಲಪ್ಪ, ಅನಿಕೇತು ಇವಳು ಇಬ್ಬರೂ ಮದುವೆ ಆಗುತ್ತೆ, ನೀನೇನು ಭಯ ಪಡಬೇಡ ಅಂತ ಹೇಳ್ತಾಳೆ. ಆಗ ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲಮ್ಮ, ಈಗ ಆಲ್ರೆಡಿ ಮರ್ಯಾದೆ ಇಲ್ಲ ನಮಗೆ, ಅಂಥದ್ರಲ್ಲಿ ಇಂಥ ಅಪರಾಧ ಮಾಡಿದಳಲ್ಲಮ್ಮ ಅಂತ ಹೇಳಿದಾಗ ಅವ್ರ ಅಮ್ಮನೂ ಸಹ ತುಂಬ ಗೋಳಾಡ್ಕೊಂಡು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ನೋಡು, ಇವನು ಅನಿಕೇತನ ಅಂತ ಗೊತ್ತಾಗಲೇ ಇಲ್ಲಲ್ಲಮ್ಮ ನಮಗೆ, ಇವಳು ಎಂತಾಳಮ್ಮ, ಇವಳು ಮದುವೆ ಮನೆಗೆ ಮೋಸ ಮಾಡಿ ಅವನ ಜೊತೆ ಹೆಂಗಮ್ಮ ಹೋಗಿದ್ದಾಳು, ಆ ಮನೆಗೆ ಅಷ್ಟು ಒಳ್ಳೆ ಜನದ ನಡುವೆ ಇವಳು ಎಂಥ ಕೆಟ್ಟೋಳಮ್ಮ ಇವಳು ಅಂತ ಹೇಳ್ತಾಳೆ ಅವ್ರ ಅಮ್ಮನೂ. ಹೌದಮ್ಮ, ಏನು ಮಾಡೋದು, ಇವಳು ಈ ಥರ ಮಾಡ್ಕೊಂಬಂದುಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಚಿನ್ನೂ ಹೇಳ್ತಾಳೆ. ಆಗ ನನಗೆ ಗೊತ್ತು ಆ ಮನೆಗಿರೋರು ಎಲ್ಲರೂ ಒಳ್ಳೆಯರು ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಅಂತೇಳಿ ಮೋನಿಕಾ ಹೇಳ್ತಾಳೆ. ನಾಚಿಕೆ ಆಗಲ್ಲ ನಿನಗೆ ಈ ಥರ ಮಾತಾಡೋದಕ್ಕೆ, ಏನೋ ಒಲಿಂಪಿಕ್ಸಲ್ಲಿ ಏನೋ ಕಫ್ ಗೆದ್ದು ಬಂದಿರೋ ಥರ ಮಾತಾಡ್ತಾ ಇದೆಯಾ, ನೀನು ಮಾಡ್ಕೊಂಡಿರೋ ಗನಾಂಧಾರಿ ಕೆಲಸನ ಯೋಚನೆ ಮಾಡ್ದಂಗೆ ಏನೋ ಕಫ್ ಗೆದ್ದು ಒಲಿಂಪಿಕ್ಸಲ್ಲಿ ಗೆದ್ದು ಬಂದಿರೋಳ ಥರ ಮಾತಾಡ್ತಾ ಇದೆಯಲ್ಲ, ನೀನು ದೊಡ್ಡ ಸಾಧನೆ ಮಾಡಿರೋಳ ಥರ ಮಾತಾಡ್ತಾ ಇದೆಯಾ, ಆ ಮನೇಲಿ ಒಳ್ಳೆ ಜನ ಅಂತ ನನಗೆ ಗೊತ್ತು ಅಂತ ನಾಚಿಕೆ ಆಗಲ್ಲ ನಿನಗೆ ಈ ಥರ ಎಲ್ಲ ಮಾತಾಡೋಕ್ಕೆ, ನೀನು ನಾಚಿಕೆನೇ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಆ ಮನೆಯಲ್ಲಿ ಅನಿಕೇತಾಗಿ ಅವ್ರ ಅಮ್ಮ ಇಬ್ಬರೂ ಜಗಳ ಮಾಡ್ತಾಯಿರ್ತಾರೆ. ಅನಿಕೇತ್ ಮೇಲೆ ಸಖತ್ ಕೋಪ ಬಂದಿರುತ್ತೆ. ಚಂಚಲ ಅಂತೂ ನಾಚಿಕೆ ಆಗಲ್ಲ ಅನಿಕೇತ್ ನಿನಗೆ ಅಂತ ಹೇಳಿ ಹೊಡೆದು ಬಡ್ದು ಜಗಳ ಮಾಡ್ತಾಯಿರ್ತಾರೆ. ನಾನು ಯಾವ ಥರ ಬೆಳೆಸಿದ್ದೆ ನಿನ್ನ ಇದೀನೇ ಬಂದು ಫ್ಯಾಮಿಲಿಗೆ ಅವ್ರ ಕಂಪ್ನಿಗೆ ದೊಡ್ಡ ಮ್ಯಾನೇಜರ್ ಮಾಡಬೇಕು ಅಂತ ಹೇಳಿ ಆಸೆ ಕನಸ್ಕೊಂಡಿದ್ದೆ ನಾನು, ಎಲ್ಲ ನುಚ್ಚು ನೂರು ಮಾಡಿಬಿಟ್ಟೆ ಅಲ್ಲೋ, ಹೋಗಿ ಇಂಥ 3rd ಕ್ಲಾಸ್ ಕೆಲಸ ಮಾಡ್ಕೊಂಬಂದಿದ್ದೀಯಾ, ನಾಚಿಕೆ ಆಗಲ್ಲ ನಿನಗೆ, ನಾನೇನೋ ಹುಡುಗಿಯರಿಂದ ಓಡಾಡ್ತಾನೆ ಅಂತ
ಅಂದ್ಕೊಂಡಿದ್ದೆ, ಇಂಥ ಚೀಪ್ ಮೆಂಟಾಲಿಟಿ ಕೆಲಸ ಮಾಡಿದೆಯಲ್ಲ, ನಾಚಿಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ಹೊಡಿತಾ ಬೈತಾ ಇರ್ತಾಳೆ, ಅಳ್ತಾ ಇರ್ತಾಳೆ. ಅಮ್ಮ ಇಲ್ಲಮ್ಮ, ನನಗೆ ಆ ಮೋನಿಕಾ ಮೋಸ ಮಾಡಿಬಿಟ್ಲು, ನೋಡಿದ್ಯಲ್ಲ ಅವಳು ಯಾವ ಥರ ಎಲ್ಲ ಫ್ರಾಡ್ ಕೆಲಸ ಮಾಡಿರೋ ಅಂತ, ಶ್ರೀಮಂತರ ಮಗಳು ಅನ್ನೋ ಥರ ಎಲ್ಲ ಬಂದು ನನ್ನ ಹತ್ರ ಎಲ್ಲ ನಾನು ಶ್ರೀಮಂತರು ಅನ್ನೋ ಥರ ಎಲ್ಲ ಹೇಳ್ಕೊಂಡ್ಲು. ನಾನೇನು ಮಾಡಿದೆ, ಇವಳು ಶ್ರೀಮಂತರ ಮಗಳು, ಹೇಗಾದರೂ ಮಾಡಿ ಅವ್ರ ಶ್ರೀಮಂತಿಗೆ ಎಲ್ಲ ನಾನು ಹಳೆಮಯ್ಯ ಆಗಬೇಕು ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ನಾನು ಮೋಸ ಮಾಡಿಬಿಟ್ಟು ನನಗೂ ಮೋಸ ಮಾಡಿಬಿಟ್ಲಲ್ಲ ಅವಳು ಅಂತಾಳೆ. ನಾನು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಿ ನಿನಗೆ ಈ ಥರ ಆಗ್ಬಿಡ್ತಲ್ಲ, ನನ್ನ ಲೈಫ್ಗೆ ಈ ಥರ ಆಗ್ಬಿಡ್ತಲ್ಲ, ನಾನು ಯಾರಿಗೂ ಏನೋ ಮಾಡೋಕ್ಕೆ ಹೋದರೆ ನನಗೇನೆ ಈ ಥರ ಆಗ್ಬಿಡ್ತಲ್ಲ, ನಾನು ಅವತ್ತು ಅನಿಕೇತ್ಗೆ ಅವಳು ಮದುವೆ ಮಾಡಿದರೆ ಸರಿ ಹೋಗುತ್ತೆ ಅಂತೇಳಿ ಗೌರಿನ ಮದುವೆ ಮಾಡಿದೆ, ಇವತ್ತು ನನ್ನ ಜೀವನನೂ ಇದೇ ಥರ ಆಗೋಗ್ಬಿಡ್ತಲ್ಲ, ಎಲ್ಲ ಉಲ್ಟಾ ಆಗ್ತಾ ಇದೆಯಲ್ಲ, ನಿನ್ನಿಂದ ಎಲ್ಲ ಹಾಳಾಗೋಯ್ತು ಪ್ಲಾನೆಲ್ಲ ಅಂತ ಹೇಳ್ಬಿಟ್ಟು ಚಂಚಲ ಬೈತಾನೆ ಇರ್ತಾಳೆ. ಇಲ್ಲಮ್ಮ ನನ್ನ ತಪ್ಪಾಯ್ತಮ್ಮ, ನನಗೆ ಗೊತ್ತಾಗಲಿಲ್ಲ, ಮೋಸ ಮಾಡಿಬಿಟ್ಲಮ್ಮ ಅವಳು ಅಂತಲೇ, ಅದಕ್ಕೆ ಈ ಸರಿ ಈಗಂತ ಹೇಳ್ಬಿಟ್ಟು ಮೋಸ ಮಾಡಿದ್ಲು ಅಂತ ಹಿಂಗೆ ಸುಮ್ಮನಿರೋದಲ್ಲ, ಇದಕ್ಕೇನಾದರೂ ಒಂದು ಪರಿಹಾರ ಅಂತ ಕಂಡ್ಕೊಳ್ಳೇಬೇಕು, ಆ ಮೋನಿಕನ ಕತೆನ ಮುಗಿಸ್ಬಿಡು ಹೇಗಾದರೂ ಮಾಡಿ ಅಂತ ಹೇಳಿದ ತಕ್ಷಣ ಅನಿಕೇತು ಏನಾದರೂ ಸಂಚು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಇಲ್ಲಿ ಅಪ್ಪ ಅಮ್ಮ ಹಾಗೆಯೇ ಗೌರಿ ಎಲ್ಲರೂ ಅಳ್ತಾ ಇರ್ತಾರೆ. ಏನು ಗೌರಿ ನೀನು ಯಾಕಮ್ಮ ಕರ್ಕೊಂಬಂದೆ, ಇವಳನ್ನ ಕರ್ಕೊಂಬರ್ಬಾರ್ದಿತ್ತು ಅಂತ ಹೇಳಿದಾಗ, ಏನು ಮಾಡೋದಪ್ಪ, ಈಗ ತಪ್ಪಾಗಿದೆ, ಇದನ್ನೆಲ್ಲ ಸರಿಪಡಿಸೋ ಅಂಥದ್ದು ಕೆಲಸ ಮಾಡೋಣ, ನಮ್ಮ ಮನೇಲಿ ಎಲ್ಲರೂ ನನಗೆ ಇವಾಗ ಎಂಥವಳು ಒಳ್ಳೆಯವಳು ಅಂತೇಳಿ ಎಲ್ಲರಿಗೂ ಅರ್ಥ ಆಗಿದೆ, ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ಎಲ್ಲರಿಗೂ ಅರ್ಥ ಆಗಿತ್ತು ಇವಾಗ ಅಂತ ಹೇಳ್ತಾಳೆ. ಆವಾಗ ಚಿನ್ನು ಹಾಗೆ ಅಜ್ಜಿ ಎಲ್ಲ ಕೇಳ್ತಾರೆ, ಅನಿಕೇತು ಆ ಮನೆ ಅನಿಕೇತನ ಇವಳು ಹೆಂಗೆ ಇಷ್ಟಪಟ್ಲು ಅಂತ, ಅವನು ಏನೇನೋ ಸುಳ್ಳು ಹೇಳಿ ಇವಳಿಗೆ ಯಾಮಾರಿಸ್ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಈ ಥರ ಆಗಿಬಿಟ್ಟಿದೆ, ಏನೂ ಆಗಲ್ಲ, ಭಯ ಪಡಬೇಡ್ರಿ ಅಂತೇಳಿ ಗೌರಿ ಅಪ್ಪ ಅಮ್ಮಗೆ ಧೈರ್ಯ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲ ನಾನು ಬದುಕಬಾರ್ದು, ನಾನು ಬದುಕಲೇಬಾರ್ದು ಅಂತೇಳಿ ಅಪ್ಪ ಗೋಳಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದಿನ ಬಂದು ತಾತ ಹಾಗೆ ಶಾರದಾ ಅಜ್ಜಿ ವಿವೇಕ್ 3 ಜನನೂ ಬರ್ತಾರೆ. ಬಾಗ್ಲ ಹತ್ರ ಬಂದು ಒಳಗೆ ಬರ್ಬೋದಾ ಅಂತ ಹೇಳಿ ಕೇಳ್ತಾರೆ. ಕೇಳಿದ ತಕ್ಷಣವೇ ಇವರೆಲ್ಲ ಎದ್ದು ನಿಂತ್ಕೊಂಡು ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಒಳಗೆ ಕರೀತಾರೆ. ಒಳಗೆ ಕರೆದ ತಕ್ಷಣ ಗೌರಿ ಏನಾದರೂ ನೀರು ಟೀ ತಂದುಕೊಡು ಅಂತ ಹೇಳಿದಾಗ, ಪರವಾಗಿಲ್ಲ ನಾವು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ವಿವೇಕು ಕೂತ್ಕೊಳ್ತಾರೆ. ಆವಾಗ ಎಂಥ ತಪ್ಪಾಗಿದೆ ನಮ್ಮ ಕಡೆಯಿಂದ ಅಂತೇಳಿ ಅಜ್ಜಿ ತಾತ ಹೇಳ್ತಾರೆ, ಇಲ್ಲ ನಮ್ಮ ಮಗಳು ಯಾವುದೋ ಜನ್ಮದ ಪಾಪದ ಪರಿಹಾರವಾಗಿ ಹುಟ್ಟಿದ್ದಾಳೆ ನಮಗೆ, ಅದಕ್ಕೆ ನಮ್ಗೆ ಇಷ್ಟೆಲ್ಲ ಕಷ್ಟ ಆಯಿತು ಅಂತ ಹೇಳಿ ಅವ್ರ ಅಪ್ಪ ಅಳ್ತಾ ಇರ್ತಾರೆ. ಇಂಥ ಮಗಳಿಗೆ ತಂದೆ ತಾಯಿ ಆಗಿರೋಕ್ಕೆ ನಮ್ಗೆ ಇಷ್ಟನೇ ಇಲ್ಲ, ಅಷ್ಟು ಮನಸ್ಸಿಗೆ ನೋವಾಗಿದೆ, ನಮಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳಿದಾಗ, ಇಲ್ಲ ನಮ್ಮ ಮನೆ ಮಗನಿಂದನೇ ತಪ್ಪಾಗಿರೋದು, ನಮಗೆ ಗೊತ್ತಾಗಲಿಲ್ಲ ಹಿಂಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಗೌರಿ ಅದನ್ನೆಲ್ಲ ಸಾಬೀತು ಮಾಡಿದ್ಲು. ಇಲ್ಲ ಅಂದಿದ್ರೆ ನಮಗಿನ್ನೂ ಗೊತ್ತಾಗ್ತಾ ಇರಲಿಲ್ಲ, ದೊಡ್ಡ ತಪ್ಪು ನಡೆದೋಗ್ತಿತ್ತು. ಗೌರಿ ಅದನ್ನೆಲ್ಲ ಸಾಕ್ಷಿ ಸಮೇತವಾಗಿ ತಂದಿದ್ದರಿಂದ ಇವತ್ತು ದೊಡ್ಡ ಅನಾಹುತ ತಪ್ಪಿದೆ, ಏನು ಭಯ ಪಡಬೇಡಿ ಅಂತ ಹೇಳ್ತಾರೆ. ದಿನ ಬಂದು ತಾತ ಅಜ್ಜಿ ಹಾಗೇನೆ, ನೀವು ದೊಡ್ಡ ಮನುಷ್ಯರು ಈ ಥರ ಎಲ್ಲ ಹೇಳ್ತಾ ಇದ್ದೀರಾ, ಅಂಥ ಸುಂದರವಾದ ಮನೆಯಲ್ಲಿ ಎಲ್ಲ ಸುಂದರವಾದ ಜನಗಳ ನಡುವೆ ಇದೊಂದು ಕೆಟ್ಟೋಳು ಬಂದು ಅಲ್ಲಿರೋದು ನನಗಿಷ್ಟ ಇಲ್ಲ, ಗೊಂಬೆ ಮಾಡಿ ಗೊಂಬೆಗೆ ಆಕಾರ ಕೊಟ್ಟು ಅದಕ್ಕೊಂದು ರೂಪ ಕೊಡೋ ಅಂತ ನಾನು ಇವತ್ತು ನನ್ನ ಮನೇಲೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋಂಥ ಮಗಳಿಗೆ ಇವತ್ತು ಜೀವನನ ಕಲ್ಪಿಸೋಕ್ಕಾಗ್ತಾಯಿಲ್ಲ, ಇಂಥ ಕೆಟ್ಟ ಮಗಳು ಹುಟ್ಟಿಬಿಟ್ಟಿದ್ದಾಳೆ, ಏನು ಮಾಡೋದು, ಅವಳು ಹುಟ್ಟಿರೋ ತಪ್ಪಿಗೆ ನಾವೇ ನಮ್ಮ ಪ್ರಾಣ ಕಳ್ಕೋಬೇಕು ಅಂತ ಅನ್ನಿಸೋಷ್ಟು ನೋವಾಗಿದೆ ಅಂತ ಹೇಳಿದಾಗ, ದಿನ ಬಂದು ತಾತ ಅಜ್ಜಿ ಯಾಕೆ ಆ ಥರ ಎಲ್ಲ ಮಾತಾಡ್ತೀರಾ, ಭಯ ಪಡಬೇಡಿ, ನಾವಿದ್ದೀವಿ, ಎಲ್ಲ ಕೂತು ನಿಧಾನವಾಗಿ ಎಲ್ಲ ಬಗೆಹರಿಸೋಣ, ಒಳ್ಳೆಯದಾಗುತ್ತೆ, ಏನು ಹೆದರ್ಕೋಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಜ್ಜಿ ತಾತ ಹೇಳ್ತಾರೆ. ಅಷ್ಟರಲ್ಲಿ ವಿವೇಕು ಕೂಡ ಹೇಳ್ತಾರೆ, ಏನು ಭಯ ಪಡಬೇಡಿ, ಅನಿಕೇತ್ ಹಾಗೆ ಮೋನಿಕಾನ ಮದುವೆ ಆಗೇ ಆಗ್ತಾನೆ, ಅವರಿಬ್ಬರು ಮದುವೆ ಮಾಡಿಸ್ತೀವಿ ಅಂತ ಹೇಳಿದ ತಕ್ಷಣ ಮನೆಗಿದ್ದರಿಗೆಲ್ಲ ಫುಲ್ ಖುಷಿ ಆಗಿಬಿಡುತ್ತೆ. ಹಾಗೆಯೇ ಗೌರಿಗಂತೂ ತುಂಬಾ ಖುಷಿ ಅನಿಸುತ್ತೆ ವಿವೇಕ್ ಹೇಳಿದ ಮಾತು ಕೇಳಿ. ಆಗ ಇವರು ಇದ್ದವರು ಅಪ್ಪ ಅಮ್ಮ ಇಬ್ಬರು ಇದ್ದರು. ಈಗ ಗೌರಿ ಅಲ್ಲಿ ಖುಷಿಯಾಗಿ ಹೆಂಗೋ ಇದ್ದಾಳೆ ಅನ್ನೋ ಟೈಮಿಗೆ ಇವಳು ಹೋಗಿ ಇನ್ನೂ ಏನೇನು ರಾಧಾಂತ ಮಾಡ್ತಾಳೋ ಏನೋ, ನನ್ನ ಮಗಳು ಎಷ್ಟು ಖುಷಿಯಾಗಿರ್ತಾಳೆ ಅಂತ ಇಷ್ಟು ದಿನ ಕಷ್ಟಪಟ್ಟಿದ್ದಾಳೆ, ಇನ್ಮೇಲಾದರೂ ಖುಷಿಯಾಗಿರ್ತಾಳೆ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಇವಳು ಕೂಡ ಆ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಾ ಇರ್ತಾರೆ. ಅವಳು ಖುಷಿನೆಲ್ಲ ಏನು ಮಾಡ್ತಾಳೋ ಏನೋ ಇವಳು ಅಂತ ಹೇಳಿ ಮನಸ್ಸಲ್ಲೇ ತುಂಬ ದುಃಖ ಪಟ್ಕೊತಾ ಇರ್ತಾರೆ. ನಾವು ಹೆಂಗಪ್ಪ ಬರೋದು, ನಾವು ಹೆಂಗೆ ಬರೋಕ್ಕಾಗುತ್ತೆ, ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ, ಇಂಥ ದೊಡ್ಡ ತಪ್ಪು ಕೆಲಸ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಇಬ್ಬರು ಅಳ್ತಾ ಇರ್ತಾರೆ. ನೀವೇನು ಭಯ ಪಡಬೇಡಿ, ನಮ್ಮ ಮನೆ ಮಗ ಈ ಥರ ತಪ್ಪು ಮಾಡ್ತಾನೆ ಅಂತ ನಾವು ಹೊಂದ್ಕೊಂಡೇ ಇರಲಿಲ್ಲ, ಇಂಥ ತಪ್ಪು ನಡೆದೋಗ್ಬಿಟ್ಟಿದೆ, ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ, ನೀವೇ ನಮ್ಮನ್ನು ಕ್ಷಮಿಸ್ಬೇಕು ಅಂತ ಹೇಳಿ ಅಜ್ಜಿ ತಾತ ಹೇಳ್ತಾರೆ. ಇಲ್ಲ ಇದಕ್ಕೆ ಏನೂ ಆಗಲ್ಲ, ಎಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಮದುವೆನ ಫಿಕ್ಸ್ ಮಾಡೋಣ ಅಂತ ಹೇಳಿ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಇಲ್ಲಿ ಚಂಚಲ ಹತ್ರ ಹೇಳ್ತಾರೆ, ಮದುವೆ ಫಿಕ್ಸ್ ಮಾಡಿದ್ದೀವಿ, ಮದುವೆ ಮಾಡೋದೇ ಅನಿಕೇತಾಗೆ
ಮೋನಿಕಾಗೆ ಅಂತ ಹೇಳಿದ ತಕ್ಷಣ ಚಂಚಲ ಇಲ್ಲ, ಸಾಧ್ಯನೇ ಇಲ್ಲ, ನಾನು ಒಪ್ಪಲ್ಲ. ಆ ಬಡವ್ರ ಮನೆ ಹುಡುಗಿನ ನನ್ನ ಮನೆ ಸೊಸೆ, ನನ್ನ ಸೊಸೆ ಮಾಡ್ಕೊಳಕ್ಕೆ ನಾನು ಯಾವತ್ತೂ ಒಪ್ಪಲ್ಲ ಅಂತ ಹೇಳಿ ಕೂಗಾಡ್ತಾಳೆ. ಅಷ್ಟರಲ್ಲಿ ಸರಿತಾ ಬಂದು, ನೀನು ಫಸ್ಟ್ ಯಾರ ಮಗಳಾಗಿ ಹುಟ್ಟಿದ್ಯಾ ಅನ್ನೋದನ್ನು ನೆನಪಿಟ್ಕೋ. ನೀನೇ ಶ್ರೀಮಂತರ ಮನೇಲಿ ಹುಟ್ಟಿದ್ಯಾ, ಏನೋ ನಿಯತ್ತಾಗಿ ನಿಮ್ಮ ಅಪ್ಪ ಈ ಮನೇಲಿ ನಿಯತ್ತಾಗಿ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ನಿನ್ನನ್ನು ಈ ಮನೆ ಮಗಳಾಗಿ ಇಟ್ಕೊಂಡಿದ್ದು, ಇಲ್ಲಾಂದರೆ ಅನಾಥಾಶ್ರಮದಲ್ಲೂ ಎಲ್ಲೋ ಬಿದ್ದಿರಬೇಕಾಯ್ತು. ಅಂಥದ್ರಲ್ಲಿ ಅವರು ಬಡವ್ರ ಮಗಳು ಅಂತ ಮಾತಾಡೋಕ್ಕೆ ನಿನಗೇನು ರೈಟ್ಸ್ ಇದೆ? ನೀನೇನು ಕೋಟ್ಯಾಧಿಪತಿ ಮಗಳಲ್ಲ. ನೆನ್ಪಿಟ್ಕೊ, ನೀನು ಹೆಂಗೆ ಬೆಳೆದು ಬಂದಿದ್ದೀನಿ, ನೀನು ಹೆಂಗೆ ಇದ್ದು ಬಂದಿದ್ದೀನಿ ಅಂತ. ನೀನು ನಿಮ್ಮ ಅಪ್ಪನ ಮಾಡಿದ ಪುಣ್ಯದಿಂದ ಇನ್ನೂ ಈ ಮನೇಲಿ ಐಷಾರಾಮಿ ಜೀವನನ ಲೀಡ್ ಮಾಡ್ತಾಯಿದ್ದೀಯ ಅಷ್ಟೇ. ಅದನ್ನು ನೆನ್ಪಿಟ್ಕೊ. ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಡು, ಮದುವೆಗೆ ಒಪ್ಕೊ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈತಾ ಇರ್ತಾರೆ. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಎಲ್ರಿಗೂ ಕೂಡ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.